ಕಾಸು ಬೇಕಾ ನೀರು ಬೇಕಾ? ನೀರ್ ಬೇಕು, ನೀರು ಸೌಕರ್ಯ ಬೇಕು ನಮ್ಗೆ. ಸೌಕರ್ಯ ಬೇಕು. ನೀರ್ ಬೇಕು. ನೋಡ್ರಿ ಮೇಲೆ ಹೋಗ್ರಿ, ನೋಡ್ರಿ ಮೇಲೆ ಹೋಗ್ರಿ, ಮನೆಗಳೆಲ್ಲ ಸುರಿತಾವೆ. ಮಂಜುಳಾ ಮೇಡಮ್, ಓಹ್ ಇದು ಸೋರುತ್ತಿಹುದು ಮನೆಯ ಮಾಳಿಗೆ ಮಾತ್ರ ಅಲ್ಲ, ಬೀಳುತ್ತಿಹುದು ಮನೆಯ ಮಾಳಿಗೆ. ಯಾವಾಗ ಬೇಕಾದ್ರೂ ಬೀಳ್ಬೋದು. ಅಲ್ಲೋಡಿ ಅಲ್ಲಿ ಎಷ್ಟು ಅಂತ ತೋರಿಸ್ತೀರಿ, ಎಷ್ಟು ಅಂತ ಹೇಳೋದು, ಎಲ್ಲ ಕಡೆ ಇದೇ ಭಾಳ ಆಗೋಯ್ತಲ್ಲ. ಏನು ಮಾಡ್ಬೇಕಂದ್ರೆ ಏನು ಮಾಡೋದು ಮೇಡಮ್? ಏನು ಮಾಡಂಗಿಲ್ಲ, ಬೇರೆ ದಾರಿ ಇಲ್ಲ. ಬೀಳಿಸ್ಕೋಬೇಕು, ತಲೆ ಮೇಲೆ ಬೀಳಬೇಕು ಅಷ್ಟೇ ನಿಮ್ಮ ಕತೆ. ಬನ್ನಿ, ಏನು ನಿಮ್ಮ ಹೆಸರು? ಫರೀದಾ ಅಂತ. ಅದು ಜನ ಯಾರನ್ನ ಹೋಗ್ಬಿಟ್ರೆ ಫರೀದಾ ಅವ್ರೆ, ಈಗ ಕೇಳಿ, ಕ್ಯಾಮ್ರಾ ಮುಂದೆ ಕೇಳಿ. ಇಲ್ಲ, ಫರೀದಾ ಅಂತ ಬೀಳ್ಬಿಟ್ರೆ ಮಕ್ಳಿಗೆ ಮರಿ ಇರ್ತಾರೆ. ಏನ್ ಮಾಡ್ಬೇಕು ನಾವು? ಏನ್ ಮಾಡೋದು? ಸಾಯ್ಬೇಕಷ್ಟೇ. ಸಾಯ್ದು ಯಾರು ಕೊಡ್ತಾರೆ ನಮ್ಗೆ? ನಿಮ್ಮ ಹಣೆ ಬರಹ. ಹಣೆ ಬರ. ಮತ್ತೆ ಏನು? ಯಾಕಂದ್ರೆ MLA ಕಡೆ ಬಂದಿಲ್ವಲ್ಲ, ಹಂಗಾಗೋದು ನಿಮ್ಮ ಹಣೆ ಬರಹ. ನೋಡಿ ಈ ತರ ಫೆಸಿಲಿಟಿ ನಮ್ಗೆಲ್ಲ. ಓ, ಏನ್ ತುಂಬ್ಕೊಂಡ್ಬಿಟ್ಟವ್ರಲ್ಲ. ಏನ್ ಮಾಡ್ಬೇಕಪ್ಪ, ಏನ್ ಮಾಡ್ಬೇಕು ನಾವು? ಗೊತ್ತಾಯ್ತು, ನಿಮ್ ಕಾಕಿ ಬಟ್ಟೆ ನೋಡ್ದಾಗ ಗೊತ್ತಾಯ್ತು. ಗ್ಯಾಸ್ ಇಲ್ಲ, ಗ್ಯಾಸ್ಗಳಿಗೆಲ್ಲ ತೊಂದರೆ, ನೀರಿಲ್ಲ. ನೋಡಿ ಡ್ರಮ್ಗಳು ನೋಡಿ ಹೆಂಗೆ. ಡ್ರಮ್ಗಳು ರಾಶಿ, ಕಂಪ್ಲೀಟ್ ಡ್ರಮ್ ರಾಶಿ ಇಟ್ಟವ್ರ ಅತ್ಲಾಗೆ. ಏನವ, ಏನ್ ಹೆಸರು? ಯಾವ್ರಿ? ಏನ್ ಹೇಳಕ್ ಬಂದ್ರಿ? ನಿಮ್ ಪ್ರೋಗ್ರಾಮ್ ನಾವ್ ಯಾವಾಗ್ಲೂ ನೋಡ್ತೀರಿ, ಚೆನ್ನಾಗಿ ನಡೆಸ್ಕೊಡ್ತೀರಾ. ನೋಡ್ರಿ, ನೀವ್ ಅನ್ಕೊಂಡಿದ್ರಾ ನಮ್ಮ ಏರಿಯಾಗ ಏನಾದ್ರು ಬರ್ತಾರ? ಇಲ್ಲ ಅನ್ಕೊಂಡಿರ್ಲಿಲ್ಲ. ನಿಮ್ ಯೋಚನೆ ಇತ್ತಾ ಬರ್ಬೇಕು ಅಂತ, ನಮ್ಮ ಏರಿಯಾಗೂ ಬರ್ಬೇಕು ನಾವು ಅನ್ಕೊಂಡಿದ್ರಿ. ನಿಮ್ಮನ್ನ ನೋಡ್ದಾಗಲ್ಲೂ ನಮ್ಮ ಏರಿಯಾಗ ಬರಬಾರ್ದಾಗಿತ್ತ ಇವ್ರು ಒಂದ್ಸಾರಿ ಹಂಗ ಅನ್ಕೊಂಡಿದ್ರೆ. ಆದ್ರೆ ಬರ್ತಾರೆ ನಮ್ಮ ಏರಿಯಾಗೆ ಅಂತ ಅನ್ಕೊಂಡಿರ್ಲಿಲ್ಲ. ಬಂದಿದೀವಲ್ಲ, ಖುಷಿ ಆಗ್ತದೆ. ಯಾವ ಏರಿಯಾನು ಬಿಡ್ತಾ ಇಲ್ಲ. ಓದ್ ಕಡೆ ಎಲ್ಲ ಸುಮಾರು ಜನ ಹಿಂಗ್ ಹೇಳ್ತಾರೆ, ಸಾರ್ ನಮ್ಮ ಏರಿಯಾಗ ಬರ್ತೀರಾ ಇಲ್ವಾ ಅನ್ಕೊಂಡಿದ್ವಿ, ಬಂದ್ಬಿಟ್ರಲ್ಲ ಕೊನೆಗೂ ಅಂತ. ಹೇಳಿ, ಈಗ ಬಂದಿದೀವಲ್ಲ, ನಿಮ್ ಪ್ರಾಬ್ಲಮ್ ಇದೇ ನಮ್ಮ ಅವಸ್ಥೆ. ನೀರಿಲ್ಲ, ಹಿಂಗೆ ಹಿಡ್ದಿಟ್ಕೊಂಡಿರ್ತೀವಿ. ಆ ನೀರಲ್ಲಿ 15 ದಿನ 20 ದಿನ ಯೂಸ್ ಮಾಡ್ತೀರಿ. ಹುಳ ತುಂಬಿಕೊಂಡಿರುತ್ತೆ ನೀರು, ಮತ್ತೆ ಆಗ್ತಾ ಇದೆ. ಅದೇ ನಮ್ ಪ್ರಾಬ್ಲಮ್. ಇದೇ ನಿಮ್ ಪ್ರಾಬ್ಲಮ್. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಇಲ್ವಾ? ಗೊತ್ತಿಲ್ಲ ನಮ್ಗೆ, ಗೊತ್ತಿಲ್ಲ. ಹೌದಾ? ಹಂಗಿದೆ. ಹೋಗ್ಲಿ, ರೇಷನ್ ಕಾರ್ಡ್ ಇದೆಯಾ? ರೊಕ್ಕ ಎಲ್ಲ ಬರ್ತಾ ಇದೆಯಾ ಸರಿಯಾಗಿ? ದುಡ್ಡು ಅವ್ರು ಯಾವಾಗ ಕೊಡ್ತಾರ ಅವಾಗ. ದುಡ್ಡು ಬೇಕಾ ನೀರು ಬೇಕಾ? ನಮ್ಗೆ ನೀರು ಬೇಕು. ನೀರು ಬೇಕು, ದುಡ್ಡಲ್ಲ. ದುಡ್ಡು ತಗೊಂಡು ಹೋಗ್ಲಿ, ನೀರು ಬೇಕು. ಮಗುಗೆ 9 ಗಂಟೆ ಬಿಸಿಲಿಗೆ ಹಿಡಿಬೇಕು, ಒಳ್ಳೇದು ಅಲ್ವೇನಮ್ಮ? ಏನ್ ಹೆಸರು? ಸಾನ್ವಿ. ಹೇಳಿ, ಏನ್ ಪ್ರಾಬ್ಲಮ್? ನಮಗೆ ಮೊದಲು ನಡೆದಿದ್ದು ಮೀಟರ್ದು. ಓ, ಇಲ್ಲೂ ಮೀಟರ್ಗೆ ಮ್ಯಾಟ್ರೇ ಇಲ್ವೇ? ಅಯ್ಯೋ ದೇವ್ರೆ. ಓ, ಈ ಕಡೆ ಬರವಾ? ನೀವೆಲ್ಲ ಹುಷಾರಾಗಿರ್ಬೇಕು. ನಾವು ಮಳೆ ಎಲ್ಲ ಬಂದಾಗ ಈ ಕಡೆ ಬನ್ನಿ, ಕ್ಯಾಮ್ರಾ ಕಾಣ್ಬೇಕಲ್ಲ. ಬನ್ನಿ ಇಲ್ಲಿ. ಮತ್ತೆ ಬಿದ್ದೋಗಿದೆಯಾ ಇದು? ಬಿದ್ದೋಗಿದೆ. ಇದು ದಾರಿ ಶಾಕ್ ಹೊಡೆದಿದೆ. ಇಲ್ಲಿ ಮಳೆ ಬಂದಾಗೆಲ್ಲ ಇಲ್ಲಿ ದಾರಿಯಲ್ಲೆಲ್ಲ ನಡೀತಾರೆ ಮಕ್ಕಳು, ಚಿಕ್ಕ ಮಕ್ಕಳೆಲ್ಲ. ದೊಡ್ಡವರೆಲ್ಲ ಚಪ್ಪಲಿ ಹಾಕೊಂಡು ನಡೆದ್ರು ಶಾಕ್ ಹೊಡೆಯುತ್ತೆ. ಮತ್ತೆ ಮಗು ಕರ್ಕೊಂಡೆಲ್ಲ ಹುಷಾರು ಮೇಡಮ್ ನೀವು. ಸರಿ, ನೀರಿಲ್ಲ ನಮಗೆ, ನೀರಿಲ್ಲ. ಪರಿಸ್ಥಿತಿ ಹೊಡ್ಸ್ಕೊತಾ ಇದೀವಿ. ಆಮೇಲೆ ಕಸದವ್ರು ಬರಲ್ಲ, 15 ದಿವಸ ಗಟ್ಲೆ ಆದ್ರೂ ಕಸ ಎತ್ಕೊಂಡು ಹೋಗಕ್ ಬರೋದಿಲ್ಲ. ಆಮೇಲೆ ಇಲ್ಲೆಲ್ಲ ಫುಲ್ ರೋಡ್ ಎಲ್ಲ ನೋಡಿ, ನೀರೆಲ್ಲ ಕಿತ್ಕೊಂಡು ಹೋಗ್ತಾ ಐತೆ. ಸಾಕಾಗೋಯ್ತಪ್ಪ. ನೋಡಿ ಇಲ್ಲಿ, ಇದು ಮೀಟರ್ ಬೋರ್ಡ್ ಎಲ್ಲ ಕೆಳಗಡೆ ಬಿದ್ದೋಗಿತ್ತಂತೆ. ಬಿದ್ದೋಗಿದ್ದನ್ನ ಈಗ ಅಗಪಗ ಕಟ್ಟಿ ರೆಡಿ ಮಾಡಿಬಿಟ್ಟಿದ್ದಾರೆ. ಸಾಹೇಬ್ರೆ, ಏನೋ ನೀವೇ ಇಲ್ಲಿನ ಮುಖ್ಯಸ್ಥರು ಅಂತ ಕೇಳ್ಪಟ್ಟೆ. ಏನು ನಿಮ್ಮ ಹೆಸರು? ನಮ್ಮ ಹೆಸರು ಮುನಿಯಪ್ಪ. ನೋಡಿ, ಇಲ್ಲೇ ಎಲ್ಲ ಇವರು ಇನ್ಚಾರ್ಜ್ ಎಲ್ಲ ತಗೊಂಡಿದ್ದವರು, ಹೌದಾ? ಎಲ್ಲ ಇವರು ನೋಡ್ಕೊಂಡಿದ್ರು. ಪಾಪ ಇವರಿಗೆ ಸ್ಟ್ರೋಕ್ ಆಗೋಯ್ತು. ಫಸ್ಟ್ ನಾವೇ ನೋಡಿದ್ದು, ಮನೆಗೂ ಕಲೆಕ್ಷನ್ ಮಾಡಿ ಊರನ್ನ ಚೆನ್ನಾಗಿ ನೋಡ್ಕೊಂತ ಇದ್ವಿ. ಊರೆಲ್ಲರೂ ಸಪೋರ್ಟ್ ಕೊಟ್ರು. ಇವಾಗ ನಾವು ಕೈ ಬಿಟ್ರಿ ಇರ್ಲಿ ಬಿಡಿ. ಹೇಳಿ. ಇವಾಗ ಎಲ್ಲ ಹಿಂಗಾಗೈತೆ ನಮಗೆ. ಸ್ಟ್ರೋಕ್ ಆಗೋಯ್ತಾ? ಯಾವಾಗ ಆಗಿದ್ದು ಸ್ಟ್ರೋಕು? 3 ವರ್ಷ ಆಯ್ತು. 3 ವರ್ಷ. ನಿಮ್ಮ ಹೆಸರೇನಂದ್ರೆ? ಮುನಿಯಪ್ಪ. ನೋಡಿ, ಮುನಿಯಪ್ಪನವ್ರು ಇದಾರಲ್ಲ, ಇವರು 3 ವರ್ಷಕ್ಕಿಂತ ಮುಂಚೆ ಎಲ್ಲ ಇಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಏನೇನೋ ಅನುಕೂಲ ಮಾಡ್ತಾಯಿದ್ರು. ಇಂಥ ಒಳ್ಳೆಯವರಿಗೆ ಈ ಥರ ಸ್ಟ್ರೋಕ್ ಆಗೋಯ್ತಲ್ಲ. ಅಭಿವೃದ್ಧಿ ಮಾಡದೆ ಕಳ್ಳಾಟಿಕೆ ಆಡ್ಕೊಂಡು ದರೋಡೆ ಮಾಡೋರಿಗೆ ಇಂಥವು ಆಗಬಾರ್ದೆ. ಒಳ್ಳೆಯವರಿಗೆ ಇಂಥ ಸ್ಟ್ರೋಕ್ ಆಗೋಯ್ತಲ್ಲ, ನಿಜವಾಗಿ ನೋಡಿ ಬೇಜಾರಾಗ್ತಾ ಇದೆ ಕೇಳಿ. ಎಲ್ಲ ಇವರೇ ನೋಡ್ಕೊತಾ ಇದ್ದಿದ್ದಂತೆ, ಪ್ರತಿಯೊಂದು ಮ್ಯಾನೇಜ್ ಮಾಡ್ತಾ ಇದ್ದಂತೆ ಇವರೇ. ಸಾಕು ಮುಗೀತು, ಹೋಗದೆ. ಸರ್, ಏನೋ ಚೆನ್ನಾಗಿರಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ಇಲ್ಲಿ ಬರೋದೇ ಇಲ್ಲ ಅರವಿಂದ್ ಲಿಂಬಾವಳಿ. ಯಾರು ಬರಲ್ಲ. ಅವ್ರು ಏನು ಓಟ್ ಬೇಕು ಅವತ್ತು ಮಾತ್ರ ಬರ್ತಾರೆ.
ಇದುವರೆಗೂ ಬಂದಿಲ್ಲ ಅವರು. ಓಟ್ ಬೇಕಾ, ಯಾರು ಬರ್ತಾರೆ ಕೇಳ್ತಾರೆ, ಯಾರು ಹೋಗ್ತಾರೆ. ನಮ್ಗೇನಿಲ್ಲ, ಕಷ್ಟ ಸುಖ ನನ್ನ ಹೋಗಿ ಕೇಳಿದ್ರೆ ಬಾತಿ ಮಾಡ್ತೀವಿ ನೋಡ್ತೀವಿ ಅಂತಾರೆ ಅಷ್ಟೇ. ಯಾರಲ್ಲಿ ಬರಲ್ಲ ಮಾಡಲ್ಲ, ಯಾರು ಬರಲ್ಲ. ಯಾರು ಬರಲ್ಲ. ನೋಡಿ ಇಷ್ಟೇ ಬರಲ್ಲ, ಇಷ್ಟೇ ಕತೆ ಇದು. ಹಿಂಗೆ ಯಾರು ಬರಲ್ಲ ನೋಡಿ. ಮಂಜುಳಾ ಲಿಂಬಾವಳಿ ಅವರು ಬರ್ಬೇಕಲ್ವಾ, ಬಂದಿಲ್ಲ. ಫಸ್ಟ್ ಬ್ಲಾಕ್ ಅವ್ರು ಯಾರು ಬರ್ತಾ ಇಲ್ಲ ಕೆಳಗೆ. ಏನ್ ನಿಮ್ಮ ಹೆಸರು? ಸುಜಾತಮ್ಮ. ಆರಾಮ? ಏನ್ ನಿಮ್ ಪ್ರಾಬ್ಲಮ್? ನೀರಿಲ್ಲ, ನೀರಿಲ್ಲ. ಬಾತ್ರೂಮ್ ಬ್ಲಾಕ್ ಆಗ್ಬಿಟ್ಟಿದೆ. ಬಾತ್ರೂಮ್ ಬ್ಲಾಕ್ ಆಗ್ಬಿಟ್ಟಿದೆ. ರೊಚ್ಚು ರೊಚ್ಚು ನೋಡಿ ಹೆಂಗೈತೆ. ರೀ, ಇದು ಇನ್ಸ್ಟಾಗ್ರಾಮ್ ನ ವಾಟ್ಸಪ್ ನ ಬ್ಲಾಕ್ ಮಾಡೋ ಕಾಲದಲ್ಲಿ ಇನ್ನು ಬಾತ್ರೂಮ್ ಬ್ಲಾಕ್ ಮಾಡ್ಕೊಂಡು ಕುತ್ಕೊಂಡಿದ್ದೀರಲ್ರಿ ನೀವು. ಇದು ಇನ್ಸ್ಟಾಗ್ರಾಮು, ಫೇಸ್ಬುಕ್, ವಾಟ್ಸಪ್ ನ ಬ್ಲಾಕ್ ಮಾಡೋ ಕಾಲ ಇದು. ಇದು ಒಳ್ಳೆ ಈಗಿನ ಈ ಕಲಿಯುಗದಲ್ಲಿ ಇನ್ನು ಬಾತ್ರೂಮ್ ಬ್ಲಾಕ್ ಅಂದ್ರೆ ಏನ್ ಅರ್ಥ? ಬಾತ್ರೂಮ್ಗೆ ನಿಮ್ಮ ಮೇಲೇನೋ ಕೋಪ ಇರಬೇಕು, ಅದಕ್ಕೆ ನಿಮ್ಮನ್ನ ಬ್ಲಾಕ್ ಮಾಡಿಬಿಟ್ಟಿದೆ. ಇಲ್ಲ ನಿಮಗೆ ಬಾತ್ರೂಮ್ ಮೇಲೇನೋ ಕೋಪ ಇರಬೇಕು, ಅದಕ್ಕೆ ನೀವೇ ಬಾತ್ರೂಮ್ನ ಬ್ಲಾಕ್ ಮಾಡಿಬಿಟ್ಟಿದ್ದೀರಾ ಅಲ್ವಾ ಜಿ? ಯಾರು ನಿಮ್ಮ ಎಮ್ ಎಲ್ ಎ? ನಿಂಬಾವಳಿ. ನಂಗೆ ನಿಂಬೆಹುಳಿ ಅಂತ ಕೇಳಿಸ್ಬಿಡ್ತು. ಇದು ಮಂಜುಳಾ ಲಿಂಬಾವಳಿ ಅವ್ರ ಹೆಂಡತಿ. ರೇಷನ್ ಕಾರ್ಡ್ ಇದೆಯಾ? ಅಕ್ಕಿ ಎಲ್ಲ ಬರುತ್ತಾ? ಎಷ್ಟು ಬರುತ್ತೆ? ನಮ್ದು 20 kg ಬರುತ್ತೆ. ಎಷ್ಟು ಜನ ಇದ್ದೀರಾ ರೇಷನ್ ಕಾರ್ಡಲ್ಲಿ? 4 ಜನ ಇದ್ದೀವಿ. 4 ಜನ 40 kg ಬರುತ್ತೆ. 40 kg ಬರುತ್ತಾ? ಸಮಾಧಾನ. ಕಾಸೆಲ್ಲ ಬರ್ತಾ ಇದೆಯಾ ಸಿದ್ದರಾಮಯ್ಯಂದು? ಇವಾಗ ಮಾಡಿಸಿದ್ದೀನಿ. ಮಾಡ್ಸಿದ್ದೀರಾ? ಕಾಸು ಬೇಕಾ ನೀರು ಬೇಕಾ? ನೀರೇ ಬೇಕು. ಏನ್ ನಿಮ್ಮ ಹೆಸರು? ನಿಮ್ಮ ಹೆಸರು ಸುಜಾತ? ಸುಜಾತ ಪ್ರಮೀಳಾ. ಸದ್ಯ ಇದು 3ನೇದು ಸುಜಾತ ಆಗ್ಬಿಟ್ರೆ ಕಷ್ಟ. ಆಮೇಲೆ ಹೇಳಿ ಮೇಡಮ್. ಏನ್ ನೀರು ಇಲ್ಲ, ನೀರ್ ಲೇದು ಇಲ್ಲ, ಬಿಟ್ ಕ್ಲೀನ್ ಮಾಡಿಲ್ಲ, ಎಲ್ಲ ಚರಂಡಿ ನೀರೆಲ್ಲ ರೋಡ್ಗೆ ಬರ್ತೈತೆ. ಏನ್ ಮಾಡೋದು? ಏನ್ ಮಾಡೋಣ ಈಗ? ಮಾಡಿಸ್ಬೇಕು, ಇದೇ ಸಮಸ್ಯೆ. ಸೊಳ್ಳೆಗಳು, ಪಿಟ್ಟುಗಳು, ಉಂಡಿಗಳು, ನೀರಿಲ್ಲ. ಎಲ್ಲಿ ನಿಮ್ಮ ಎಮ್ ಎಲ್ ಎಗಳು? ಅವ್ರ ಮನೆಗಳಾಗ ಅವ್ರೆ. ಯಾಕೆ ನಿಮ್ಮ ಬ್ಲಾಕ್ ಅವರೆಲ್ಲ ಯಾರು ಮಾತಾಡಕ್ಕೆ ಬರ್ತಲ್ವಲ್ಲ? ನಿಮ್ ಬ್ಲಾಕ್ ಅವರಿಗೆಲ್ಲ ಫುಲ್ಲು ಯಾರು ಕೆಲ್ಸಕ್ಕೆ ಹೋಗಿದ್ದಾರೆ ಎಲ್ಲಾರನು ನೋಡ್ದೆ ನಾನು. ಈ 1ನೇ ಬ್ಲಾಕಿಗೆ ನೀರಿನ ವ್ಯವಸ್ಥೆ ಕಟ್. ಯಾರು ಇಲ್ಲ ಸರ್, ಸುಳ್ಳು ಹೇಳ್ಬಿಡಿ. ಎಲ್ಲ ನೋಡ್ದೆ ನಾವು, ಯಾರು ಬರ್ಲಿಲ್ಲ. ಎಷ್ಟೋ ಜನ ಸಮಸ್ಯೆಗಳು ಕೇಳಿದ್ದಾರೆ, ಯಾರು ಪರಿಹಾರ ಮಾಡ್ಕೊಟ್ಟ. ಎಷ್ಟು ಸಾರಿ ಕೆಳಗಡೆ ಕೇಳಿದ್ರು ನಮ್ದೇನು ಇದಾಗಲ್ಲ. ಯಾರೋ ಬಂದಿರೋದು ಕ್ಯಾಮ್ರಾ ಹಿಡ್ಕೊಂಡು ಮೈಕ್ ತಗೊಂಡ್ ಬಂದಿದ್ರಾ? ಇಲ್ಲ, ಕ್ಯಾಮ್ರಾ ಹಿಡ್ಕೊಂಡು ಮೈಕ್ ತಗೊಂಡ್ ಬಂದಿದ್ರಾ? ಬಂದಿಲ್ಲ. ಇದೇ ಯಾರೋ ಸುಮ್ನೆ ಬಂದ್ ಕೇಳೋರಿಗೆಲ್ಲ ಮನೆ ಹಾಕ್ಬಿಡಿ ನೀವು. ಈಗ ನಿಮ್ಗೆ ಯಾರೋ ಬಂದ್ ಕೇಳೋರ್ನ ನಿಮ್ ಎಮ್ ಎಲ್ ಎ, ಈ ಪ್ರೋಗ್ರಾಮ್ ನ ಎಮ್ ಎಲ್ ಎ, CM ಇಂದ ಹಿಡಿದು DCM ವರೆಗೂ ನೋಡ್ತಾರೆ. ಅದಕ್ಕೆಲ್ಲ ಬಂದಿದ್ರು, ಏನ್ ಹೋದ್ರು ಪ್ರಯೋಜನ ಆಗ್ತಾ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಈಗ ಯಾರು ಬರ್ತಾ ಇಲ್ಲ. ಈ ತರ ಚರಂಡಿ ನೀರೆಲ್ಲ ಹೋಗ್ತಾ ಇದೆ, ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಇದೆ. ಎಲ್ಲಾ ಸಮಸ್ಯೆಗಳು ನೀರಿಂದಾನೇ ಪ್ರಾಬ್ಲಮ್. ಎಲ್ಲಾ ಸಮಸ್ಯೆಗಳು ನೀರಿಂದಾನೇ ಪ್ರಾಬ್ಲಮ್. ನೀರಿದ್ರು ಕಷ್ಟ, ನೀರಂತೂ ಇಲ್ವೇ ಇಲ್ಲ ಇಲ್ಲಿ. ಅದೇನಕ್ಕೆ ಅಲ್ಲಿ ನೀರಿಲ್ಲ ಅಂತೀರಾ? ಮತ್ತೆ ಅಲ್ಲಿ ಯಾವ ನೀರು? ಬೋರೆಲ್ಲ ಕೆಟ್ಟೋಗಿದೆ, ನೀರು ಒಡ್ಸ್ಕೊಂತಿದ್ದಾರೆ. ಚರಂಡಿ ಬ್ಲಾಕ್ ಆಗುತ್ತೆ, ಬಾತ್ರೂಮ್ ಬ್ಲಾಕ್ ಆಗುತ್ತೆ. ಅದು ಕ್ಲೀನ್ ಮಾಡೋದು ಯಾರು ಇಲ್ಲ. ಕ್ಲೀನ್ ಮಾಡೋದಿಲ್ಲದೆ ಎಲ್ಲ ಆಚೆ ಕಡೆ ಬರುತ್ತೆ. ಅದರಿಂದ ಮಕ್ಕಳಿಗೆ ಎಲ್ಲ ಆರೋಗ್ಯ ಸಮಸ್ಯೆ ಶುರುವಾಗ್ತಾ ಇದೆ. ಅದೇ ಅಷ್ಟೇ. ರೇಷನ್ ಕಾರ್ಡ್ ಇದೆ, ಆಧಾರ್ ಕಾರ್ಡ್ ಇದೆ, ಎಲ್ಲ ಇದೆ. ರೇಷನ್ ಕಾರ್ಡ್ ಇಲ್ವಾ ನಿಮ್ದು? ರೇಷನ್ ಕಾರ್ಡ್ ಇಲ್ವಾ? ಎಲ್ಲಿ ಮನೆ ನಿಮ್ದು? ಯಾವ್ದು? ಅಂದ್ರೆ ನೀವು ಶ್ರೀಮಂತ್ರ? ಅಯ್ಯೋ, ಯಾವ ಶ್ರೀಮಂತ? ನಿಮ್ದು ಡೂಪ್ಲೆಕ್ಸ್ ಮನೆನಾ? ನಿಮ್ಮ ಹತ್ರ BMW ಕಾರ್ ಇದೆಯಾ ಅಥವಾ ಸ್ವಿಫ್ಟ್ ಕಾರ್ ಇದೆಯಾ? ಇಲ್ಲಿರೋ ಅಲ್ಲ ನಮ್ದೇ. ಮತ್ತೆ ನಿಮ್ಮ ಹತ್ರ ಎಲ್ಲ ಇದೆ, ಅದಕ್ಕೆ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇಲ್ಲ. ಹೌದು. ನೋಡಿ, ಇವರು ಶ್ರೀಮಂತರು, ಇವರು ಲಕ್ಷ ದುಡಿತಾ ಇದಾರೆ, ಟ್ಯಾಕ್ಸ್ ಕಟ್ತಾ ಇದಾರೆ. ಟ್ಯಾಕ್ಸ್ ಪೇಯರ್ ಅಲ್ವೇನವೇ ಶುಜಾತವೇ? ಇನ್ನೊಂದು ಸರ್, ಅಲ್ಲಿ ಎಲ್ಲ ಇದೆಲ್ಲ ಬೋರ್ಡ್ ಎಲ್ಲ ಒಡೆದೋಗಿದೆ. ಅದು ಕರೆಂಟ್ ನಾವು ಅಟ್ಲೀಸ್ಟ್ ಮಕ್ಕಳೆಲ್ಲ ಹೋಗಿ ಆಟ ಆಡಕ್ ಹೋಗ್ತಾರೆ. ಅದು ಏನಾದ್ರೂ ವೈರ್ ಏನೋ ಇದಾಯ್ತು ಅಂದ್ರೆ ಮೋಟರ್ ಬೇಡ. ಅದು ಎಲ್ಲ ಕಡೆ ಸೇಮ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಅದೇ ಆಗ್ಬಿಟ್ಟಿದೆ. ಎಷ್ಟು ಬ್ಲಾಕ್ ಇದೆ? ಇಷ್ಟು ಮಕ್ಕಳಿದಾವೆ. ಎಲ್ಲ ತೋರಿಸಿದೀವಿ ಬಿಡಿ, ಅದು ಅಲ್ಲಿ ತೋರಿಸಿ ಎಲ್ಲ ಸೇಮ್. ಇಷ್ಟು ಮಕ್ಕಳು ಆಟ ಆಡ್ತಾ ಇದ್ವಿ. ಅಕಸ್ಮಾತ್ ಹೋಗಿ ಏನಾದ್ರೂ ಮಳೆಗಾಲದಲ್ಲಿ ಎಷ್ಟು ಬ್ಲಾಕ್ ಇದೆ? 8 ಬ್ಲಾಕ್ ಅಲ್ಲೂ ಮೀಟರ್ ಬೋರ್ಡ್ ಪ್ರಾಬ್ಲಮ್.